ಎಸ್ ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಫಸ್ಟ್ ಪ್ರೋಮೋದು ಜಲಕ್ ಹೇಗಿದೆ ಅಂತ ನೋಡೋಣ. ತುಂಬಾ ಜನ ಇದ್ರಲ್ಲ ಬೇರೆಯವರು ಉದ್ದುದ್ದರಾಗಿರೋರೇ ಇದ್ರಲ್ಲ, ಯಾರು ನಿನ್ ಜೊತೆ ಮಾತಾಡಕ್ ಬಂದು ಕೂದಲ ಕುರುಪ. ಎಸ್, ನೋಡಿದ್ರಲ್ಲ, ಇದಕ್ಕೆ ಕ್ಯಾಪ್ಷನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ, ಮಾಳು ಹೊಸ ಲುಕ್ ನೋಡ್ರಪ್ಪ ಅಂತಂದ್ಬಿಟ್ಟು ಕ್ಯಾಪ್ಷನ್ ಕೊಟ್ಟಿದ್ದಾರೆ. ಈಗ ಪ್ರೊಮೋದಲ್ಲಿರೋ ಪ್ರಕಾರ ಟಿವಿಯಲ್ಲಿ ಯಾವುದೊಂದು ಹೇರ್ ಕಟ್ ತೋರಿಸ್ತಾರೋ ಆ ಒಂದು ಹೇರ್ ಕಟ್ನ ಮಾಡ್ಕೋಬೇಕು ಅಂತ ಬಿಗ್ ಬಾಸ್ ಇಲ್ಲಿ ಹೇಳಿದ್ದಾರೆ. ಅಂದರೆ ಬಿಗ್ ಬಾಸ್ ವಿಲ್ಲನ್ನು ಇಲ್ಲಿ ಹೇಳಿದ್ದಾರೆ. ನೋಡಿ, ಬಜಾರ್ ಹೊತ್ತಬೇಕಾದ್ರೆ ಇಲ್ಲಿ ರಜತ್ ಅವ್ರ ರಿಯಾಕ್ಷನ್ ಏನಪ್ಪ ಇತ್ತು ಅಂತಂದರೆ, ಚೈತ್ರ ಅವರು ಅಶ್ವಿನಿ ಅವರು ಫಸ್ಟ್ ಬಜಾರ್ ಒತ್ತಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಆದರೆ ಪ್ರೋಮೋದಲ್ಲಿರೋ ಪ್ರಕಾರ ಫಸ್ಟ್ ಇಲ್ಲಿ ಪ್ರೆಸ್ ಮಾಡಿ ಲೈಟ್ ಆನ್ ಆಗಿರೋದು, ಅಂದರೆ ಆ ಬಜಾರ್ ಲೈಟ್ ಆನ್ ಆಗಿರೋದು ಇಲ್ಲಿ ರಜತ್ ಅವ್ರ ಕೈಯಿಂದ. ಯಾಕೆ ಆ ಥರ ಚೈತ್ರ ಅವ್ರು ಮಾಡಿದ್ರೋ ಗೊತ್ತಿಲ್ಲ. ಅಂದರೆ 3ಕ್ಕೂ 3 ಅವ್ರಿಗೆ ಕೊಟ್ಬಿಟ್ರೆ ಇಲ್ಲಿ ಫೇವರಿಸಮ್ ಮಾಡಿದ್ರು, ಅದು ಮಾಡಿದ್ರು ಅಂತ ಹೇಳ್ತಾರೆ ಅಂತ ಆ ರೀತಿ ಮಾಡಿದ್ರೆ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ರಜತ್ ಅವ್ರ ಫೇಸ್ ರಿಯಾಕ್ಷನ್ನು ಕೂಡ ಅದೇ ಥರ ಇತ್ತು. ಬಟ್ ಪ್ರೋಮೋದಲ್ಲೂ ಕೂಡ ಅದೇ ಥರ ತೋರಿಸಿದ್ದಾರೆ. ನೋಡೋಣ ಯಾರ್ದು ಸರಿ ಯಾರ್ದು ತಪ್ಪು ಅಂತ ಗೊತ್ತಾಗುತ್ತಲ್ವ. ಇದ್ರ ಬಗ್ಗೆ ಚರ್ಚೆ ಏನೋ ಮಾಡ್ತಾರೆ ಕಿಚ್ಚನ ಪಂಚಾಯಿತಿ ಅಂತ ಅಂದ್ಬಿಟ್ಟು. ಇವಾಗ ನೋಡಿ, ಟಿ ವಿಯಲ್ಲ ಒಂದು ಹೇರ್ ಸ್ಟೈಲ್ ಏನು ತೋರಿಸಿದಾರೋ ಆ ಒಂದು ಹೇರ್ ಸ್ಟೈಲ್ ಮಾಡಿಸ್ಕೋಬೇಕು ಅಂತ ಇಲ್ಲಿ ಹೇಳಿದ್ರು. ಕಳೆದ ಸೀಸನ್ಗಳಲ್ಲಿ ಇದೇ ಥರ SR ರೌಂಡು ಈ ಥರ ಚಾಲೆಂಜ್ಗಳು ಕೊಟ್ಟಾಗ ಮೆಣಸಿನ್ಕಾಯಿ ತಿನ್ನಬೇಕು, ಮತ್ತು ಇಲ್ಲಿ ಆ ಥರ ಕುತ್ಕೋಬೇಕು, ಈ ಥರ ಮಾಡಬೇಕು ಅಂತ ಹೇಳಿದರು. ಬಿಗ್ ಬಾಸ್ ಸೀಸನ್ 10 ಅಂದರೆ ಕಳೆದ ಹಿಂದಿನ ಸೀಸನ್ಗಳು ತೊಗೊಳಕ್ಕೆ ಹೋದರೆ ಫುಲ್ಲು ನೀಟಾಗಿ ತಲೆನ ಹೇರ್ ಕಟ್ ಮಾಡಿಬಿಡ್ಬೇಕು, ತಲೆ ಬೋಳಿಸ್ಕೊಂಡ್ಬಿಡ್ಬೇಕು ಅಂತ ಹೇಳಿದರು. 10ನೇ ಸೀಸನಲ್ಲಿ ಕಾರ್ತಿಕ್ ಅವ್ರು ಮಾಡಿಸ್ಕೊಂಡಿದ್ರು, 11ನೇ ಸೀಸನಲ್ಲಿ ರಜತ್ ಅವ್ರು ಮಾಡಿಸ್ಕೊಂಡಿದ್ರು, ಈಗ 12ನೇ ಸೀಸನಲ್ಲಿ ಮಾಳು ಅವ್ರು ಮಾಡಿಸ್ಕೊಂಡಿದ್ದಾರೆ. ಇಲ್ಲಿ ರಜತ್ ಅವ್ರು ಹೇಳ್ತಾರೆ, ಒಂದು ವೇಳೆ ನಾನೇನಾದ್ರು ಬಜರ್ ಒತ್ತಿ ನಮ್ದೇನಾದ್ರು ಸೆಲೆಕ್ಟ್ ಆಗಿದ್ರೆ, ಫಸ್ಟ್ ಅವ್ರೇನೋ ಸೆಲೆಕ್ಟ್ ಆಗಿದ್ದಿದ್ರೆ ನಾನೇ ಮಾಡಿಸ್ಕೊತಿದ್ದೆ ಅಂತ ಇಲ್ಲಿ ರಜತ್ ಅವ್ರು ಹೇಳಿದ್ರು. ನೋಡಿ, ಒಂದು ಟ್ಯಾಟೋ ಕೂಡ ಅವರೇ ಹಾಕಿಸ್ಕೊಂಡ್ರು. ಈಗ ಟ್ಯಾಟೋ ಒಂದು ಸಖತ್ತಾಗಿ ಬಂದಿದೆ. ಎಲ್ಲರೂ ಕೂಡ ಕಿತ್ತಾಡಿದ್ರು, ನಾನು ಟ್ಯಾಟೋ ಹಾಕಿಸ್ಕೊತೀನಿ ಅಂತ ಅಂದ್ಬಿಟ್ಟು. ಇಲ್ಲಿ ಮಾಳು ಅವರು, ಅಂದರೆ ಅಶ್ವಿನಿ ಟೀಮಲ್ಲಿ ಮಾಳು ಅವರು ಮತ್ತು ಧ್ರುವಂತ್ ಅವರು ಮತ್ತು ಇಲ್ಲಿ ಸೂರಜ್ ಅವರು 3 ಜನ ಇದ್ದರು. ಆದರೆ ಧ್ರುವಂತ್ ಅವರು ಮಾಡಿಸ್ಕೊತೀನಿ ಅಂತ ಇಲ್ಲಿ ಹೇಳಲೇ ಇಲ್ಲ. ಇನ್ನು ರಜತ್ ಅವರು ಈ ಒಂದು ಹೇರ್ ಕಟ್ ಮಾಡ್ಬೇಕಾದ್ರೆ ಇಲ್ಲಿ ಗಿಲ್ಲಿಯವರು ಸಕ್ಕತ್ತಾಗಿ ಕಾಮಿಡಿ ಮಾಡ್ತಾರೆ. ಬೇರೆಯವರೆಲ್ಲ ಕೂಡ ಇಲ್ಲಿ ಇದ್ರಪ್ಪ, ಉದ್ದುದ್ದಾಗಿ ಎಲ್ಲ ಕೂದಲಿರೋರು ಇದ್ರು, ಅವ್ರು ಯಾಕೆ ಮಾಡಿಸ್ಕೊಳ್ಳಿಲ್ಲ ಅಂತಂದ್ಬಿಟ್ಟು. ಆದರೆ ಅವ್ರು ಮಾಡಿಸ್ಕೊಂತಿರಲ್ಲ ಬಿಡಿ, ಯಾಕಂದರೆ ಅವ್ರದ್ದು ಹೇರ್ ಸ್ಟೈಲ್ ಫಸ್ಟೇ ಬೇರೆ ಇತ್ತು, ಇವಾಗ ಮತ್ತೆ ಚೇಂಜ್ ಮಾಡಿಸ್ಕೊಂಡಿದ್ದಾರೆ. ಯಾರಪ್ಪ ಮಾಡಿಸ್ಕೋಬೇಕು, ಯಾರಪ್ಪ ರಿಸ್ಕ್ ತೊಗೋಬೇಕು ಅಂದ್ಬಿಟ್ಟು ಮಾಡಿಸ್ಕೊಳ್ಳಿಲ್ಲ. ಅದಕ್ಕೆ ಹೇಳ್ತಾರೆ ನೆಕ್ಸ್ಟ್ ಗಿಲ್ಲಿಯವರು ಪ್ರೋಮೋದಲ್ಲಿರೋ ಪ್ರಕಾರ, ಯಾರಾದರೂ ನಿಮ್ಮ ಜೊತೆ ಮಾತಾಡೋಕೆ ಬಂದರೆ ಕೂದಲಲ್ಲೇ ಕುರುಪು ಹಾಕ್ಬಿಡೋಣ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ನೋಡಿ, ಇದೆಲ್ಲ ಟಾಸ್ಕ್ ಎಲ್ಲ ಕಂಪ್ಲೀಟ್ ಆದಮೇಲೆ, ಅಂದರೆ ಇವಾಗ ರಜತ್ ಅವರು ಮಾಳು ಅವ್ರಿಗೆ ಹೇರೆಲ್ಲ ಕಟ್ ಮಾಡಾದ್ಮೇಲೆ ಇಲ್ಲಿ ಬಿಗ್ ಬಾಸ್ ಒಂದು ಆಪರ್ಚುನಿಟಿನ ಕೊಡ್ತಾರೆ. ಬಿಗ್ ಬಾಸ್ ವಿಲ್ಲನ್ ಅವರು 2 ಟೀಮ್ ಅವ್ರನ್ನೂ ಕರೀತಾರೆ, ಅಂದರೆ ಅಶ್ವಿನಿ ಅವ್ರನ್ನೂ ಕರೀತಾರೆ, ರಜತ್ ಅವ್ರಿಗೂ ಇಲ್ಲಿ ಕರೀತಾರೆ. ಇದಾಗಿದ ತಕ್ಷಣ 2 ಟೀಮಿಂದ ಕೂಡ ಡಿಸ್ಕಷನ್ ಮಾಡಿಬಿಟ್ಟು ಇಲ್ಲಿ ಕ್ಯಾಪ್ಟನ್ಸಿ ರೇಸ್ಗೆ ಯಾರಾದರೂ ಒಬ್ಬರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಎಲ್ಲರೂ ಕೂಡ ಮಾತಾಡಬೇಕು, ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಯಾರ್ಯಾರು ಏನೇನು ಮಾತಾಡಿದ್ರೆ ಅಂತ ನಾನು ಕಳೆದ ವಿಡಿಯೋದಲ್ಲೇ ಇಲ್ಲಿ ಹೇಳಿದ್ದೀನಿ. ಸದ್ಯ ಅಶ್ವಿನಿ ಅವ್ರ ಟೀಮಿಂದ ಇಲ್ಲಿ ಇವರು ಸೂರಜ್ ಸೆಲೆಕ್ಟ್ ಆಗ್ತಾರೆ. ನೋಡಿ, ಅವ್ರು ಹೇರ್ ಕಟ್ ಕೂಡ ಮಾಡಿಸ್ಕೊಂಡಿಲ್ಲ, ಆದರೂ ಕೂಡ ಇಲ್ಲಿ ಮಾಳು ಅವ್ರು ಹೇರ್ ಕಟ್ ಮಾಡಿಸ್ಕೊಂಡಿದ್ದು, ಅಂದರೆ ಆ ಒಂದು ಟಾಸ್ಕ್ ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳಿದ್ದು ಮತ್ತು ಇಲ್ಲಿ ಮಾಡಿಸ್ಕೊಂಡಿದ್ದು ಅವರೇ. ಇಲ್ಲಿ ಸೂರಜ್ ಅವರು ಕೂಡ ಹೇಳ್ತಾರೆ, ಬಟ್ ಮಾಳು ಅವರು ಮಾಡಿಸ್ಕೊಂಡಿದ್ದಾರಲ್ವಾ. ಇಲ್ಲಿ ಅಶ್ವಿನಿ ಅವರು ಹೇಳ್ಬೋದಿತ್ತು, ಮಾಳು ಅವರು ಈ ಒಂದು ಟಾಸ್ಕ್ನ ಕಂಪ್ಲೀಟ್ ಮಾಡಿದ್ದಾರೆ, ಅವರೇ ಹೋಗ್ಲಿ ಕ್ಯಾಪ್ಟನ್ಸಿ ರೇಸ್ಗೆ ಅಂತ ಅಂದ್ಬಿಟ್ಟು. ಅವ್ರು ಇಲ್ಲಿ ಹೇಳೋದೇ ಇಲ್ಲ. ಮತ್ತು ಇಲ್ಲಿ ಸ್ಪಂದನ ಅವ್ರು ಹೇಳ್ತಾರೆ, ಮಾಳು ಅವರು ಯಾಕಂದರೆ ಈ ಒಂದು ಆಕ್ಟಿವಿಟಿ ಅವರೇ ಮಾಡಿದಾರಲ್ವಾ, ಈ ಒಂದು ಚಟುವಟಿಕೆ ಏನು ಕೊಟ್ಟಿದ್ದಾರೆ, ಚಾಲೆಂಜ್ನ ತುಂಬ ಚೆನ್ನಾಗಿ ಇಲ್ಲಿ ಮಾಡಿದ್ದಾರೆ, ಅವರೇ ಹೋಗ್ಲಿ ಅಂತ ಸ್ಪಂದನ ಅವ್ರು ಹೇಳ್ತಾರೆ. ಆದರೂ ಕೂಡ ಇಲ್ಲಿ ಒಪ್ಕೊಳ್ಳೋದು. ಇವರು ಧ್ರುವಂತ್ ಅವರು ಕೂಡ ಇಲ್ಲ, ನಾನೇ ಹೋಗಬೇಕು ಅಂತ ಹೇಳ್ತಾರೆ. ನೋಡಿ, ಯಾವಾಗಲೂ ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತೀನಿ ಅಂತ ಹೇಳ್ತಾರೆ. ಆದರೂ ಕೂಡ ಅವ್ರಿಗೆ ಕ್ಯಾಪ್ಟನ್ ಆಗಬೇಕು ಅಂತ ಆಸೆ ಅಂತೆ. ಅದೇ ಹೇಳಲ್ವಾ, ಕೆಲವೊಂದ್ಸತಿ ಬೇಕು ಅಂತ ಡ್ರಾಮಾ ಆಡ್ಕೊಂಡು ಏನೋ ಒಂದು ಸ್ಟ್ರಾಟಜಿ ಯೂಸ್ ಮಾಡಿಬಿಟ್ಟು ಬಿಗ್ ಬಾಸ್ ಮೇಲೆ ಇರಬೇಕು ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡ್ತಾರೆ ಅಂತಾರಲ್ಲ, ಆ ರೀತಿಯಾಗಿ ಇಲ್ಲಿ ಪ್ಲಾನ್ ಮಾಡಿದ್ರು. ಇನ್ನು ಅಶ್ವಿನಿ ಅವ್ರ ಟೀಮಿಂದ ಇಲ್ಲಿ ಸೂರಜ್ ಅವ್ರು ಬರ್ತಾರೆ, ಮತ್ತು ಇಲ್ಲಿ ರಜತ್ ಅವ್ರ ಟೀಮಿಂದ ಕಾವ್ಯ ಅವ್ರಿಗೆ ಆಪರ್ಚುನಿಟಿ ಮಾಡ್ಕೊಡ್ತಾರೆ. ರಜತ್ ಅವರು ಯಾಕೆ ಅಂತ ನಾನು ಹಿಂದಿನ ವಿಡಿಯೋದಲ್ಲೇ ಇಲ್ಲಿ ಮಾಡಾಕಿದ್ದೀನಿ, ಅಂದರೆ ಯಾರ್ಯಾರು ಏನೇನು ಹೇಳಿದ್ರು ಅಂತ ಅಂದ್ಬಿಟ್ಟು. ಸದ್ಯ ಕ್ಯಾಪ್ಟನ್ಸಿ ರೇಸ್ಗೆ 5 ಜನ ಇಲ್ಲಿ ಸೆಲೆಕ್ಟ್ ಆಗ್ತಾರೆ. ಬಿಗ್ ಬಾಸ್ ಇಲ್ಲಿ ಗಿಲ್ಲಿ ನಟ ಅವರು ಅಶ್ವಿನಿ ಅವರು ಕೂಡ ಸೆಲೆಕ್ಟ್ ಆಗಿದ್ದಾರೆ ಅಂತ ಇಲ್ಲಿ ಹೇಳ್ತಾರೆ. ಅವಾಗ ಎಲ್ರಿಗೂ ಕೂಡ ಇದು ಗೊತ್ತಿತ್ತು ಪಕ್ಕ, ಯಾಕಂತಂದ್ರೆ ಗಿಲ್ಲಿ ಯಾವತ್ತೂ ಕೂಡ ಊಟದ ವಿಚಾರ ಆಗಿರ್ಬೋದು ಆ ಥರ ಬೇಕು ಅಂತಂದ್ಬಿಟ್ಟು ಅಶ್ವಿನಿ ಮೇಡಮ್ ಅವ್ರ ಮುಂದೆ ಇಲ್ಲಿ ನನಗೆ ಅಣಗ್ಸೋದೇ ಇಲ್ಲ ಅಂತ ಕಾವ್ಯ ಅವರು ಕೂಡ ಇಲ್ಲಿ ಹೇಳ್ತಾರೆ. ಕೊನೆಗೆ ಇಬ್ರು ಕೂಡ ಖುಷಿಯಾಗಿ ಮಾತಾಡ್ಕೊಂಡು ಇದ್ದಾರೆ. ನೋಡಿ, ಇಬ್ರು ಕೂಡ ದೂರ ಕೂತ್ಕೊಂತಿದ್ರು ಈ ಒಂದು ವಾರ. ಬಟ್ ನಿನ್ನೆ ಈ ಒಂದು ಕ್ಯಾಪ್ಟನ್ಸಿ ರೇಸ್ ಟಾಸ್ಕ್ ಅಂತ ಬಂತು, ಅಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ಅನೌನ್ಸ್ ಮಾಡಿದ್ರು. ಅವಾಗಿಂದ ಇಲ್ಲಿ ಕಾವ್ಯ ಅವರು ಮತ್ತು ಇಲ್ಲಿ ಗಿಲ್ಲಿ ನಟ ಅವರು ಇಬ್ರು ಕೂಡ ಇಲ್ಲಿ ಮಾತಾಡಿದ್ರು. ಆದರೆ ನೋಡಿ, ಪೇರ್ಗಳೇ ಇಲ್ಲಿ ಕ್ಯಾಪ್ಟನ್ಸಿ ರೇಸ್ಗೆ ಬಂತು. ಒಂದು ಕಾವ್ಯ ಅವರು ಮತ್ತಿಲ್ಲಿ ಗಿಲ್ಲಿ ನಟ ಅವರು, ಸೂರಜ್ ಅವರು ಮತ್ತಿಲ್ಲಿ ರಾಶಿಕಾ ಅವರು ಮತ್ತಿಲ್ಲಿ ಅಶ್ವಿನಿ ಅವರು. ಅದೇ ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಇಬ್ಬರು ಕೂಡ ಚೆನ್ನಾಗೇ ಇದೆ. ಆದರೆ ಈ ಒಂದು ಕ್ಯಾಪ್ಟನ್ಸಿ ರೇಸ್ ಏನು ಕೊಟ್ಟಿದ್ರು ಗೇಮು ಸಖತ್ತಾಗಿತ್ತು. ಎಲ್ಲರೂ ಕೂಡ ಬಹಳ ಎಂಜಾಯ್ ಮಾಡ್ಕೊಂಡು ಮಾಡಿದ್ರು. ಇದರಲ್ಲಿ ಕಾವ್ಯ ಅವ್ರಿಗೆ ಸ್ವಲ್ಪ ಇಲ್ಲಿ ಇಂಜುರಿ ಕೂಡ ಆಗುತ್ತೆ. ಆದರೆ ಈ ವಾರದ ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿದ್ದಾರಪ್ಪ ಅಂತಂದರೆ ರಾಶಿಕಾ ಅವರು ಈ ವಾರದ ಕ್ಯಾಪ್ಟನ್ ಆಗಿದ್ದಾರೆ. ಅದೇ ಟಾಸ್ಕ್ ಅಂತ ಬಂದಾಗ ತುಂಬ ಚೆನ್ನಾಗಿ ಎಫರ್ಟ್ ಆಗ್ತಾರಲ್ಲ, ಅದಕ್ಕೆ ಈ ವಾರದ ಕ್ಯಾಪ್ಟನ್ ಆಗಿದ್ದಾರೆ. ಇಲ್ಲಿ ಗಿಲ್ಲಿ ನಟ ಅವರು ಈ ವಾರದ ಕ್ಯಾಪ್ಟನ್ ಆಗಬೇಕು ಅಂತ ತುಂಬ ಜನ ಇಲ್ಲಿ ಇಷ್ಟಪಟ್ಟಿದ್ರು, ಕಮೆಂಟಲ್ಲಿ ಕೂಡ ಇಲ್ಲಿ ಹಾಕಿದ್ರು. ಆದರೆ ಈ ವಾರದ ಕ್ಯಾಪ್ಟನ್ ಆಗಿರೋದು ಇಲ್ಲಿ ರಾಶಿಕಾ ಅವರು.
ಇದ್ರ ಜೊತೆ ಏನಪ್ಪಾ ಅಂತಂದ್ರೆ ಈ ವೀಕು ನೋ ಎಲಿಮಿನೇಷನ್ ವೀಕು. ಎಲ್ರಿಗೂ ಕೂಡ ಗೊತ್ತಿದೆ, ಇಲ್ಲಿ ವೋಟಿಂಗ್ ಲೈನ್ ಕೂಡ ಇಲ್ಲಿ ಓಪನ್ ಆಗಿಲ್ಲ. ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಅಂತ ಇಲ್ಲಿ ಮಾಡಿದ್ದಾರೆ. ಅಂದ್ರೆ ಯಾರ್ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂತ ಬಿಟ್ಟು ಬಿಗ್ ಬಾಸ್ ಅನೌನ್ಸ್ ಕೂಡ ಮಾಡಿದ್ದಾರೆ. ಈಗ ನೋಡಿ, ಇದರಲ್ಲಿ ಯಾರ್ಯಾರು ನಾಮಿನೇಟ್ ಆಗಿದಾರೋ ಇದರಲ್ಲಿ ಯಾರಾದ್ರೂ ಒಬ್ಬರನ್ನ ಸೀಕ್ರೆಟ್ ರೂಮ್ ಕಾನ್ಸೆಪ್ಟ್, ಕಳೆದ ವಾರನೇ ಇದು ಸ್ವಲ್ಪ ಬಂದಿತ್ತು, ಸೀಕ್ರೆಟ್ ರೂಮ್ಗೆ ಯಾರಾದ್ರೂ ಒಬ್ರು ಹೋಗ್ತಾರೆ ಅಂತ ಅಂದ್ಬಿಟ್ಟು. ಆದ್ರೆ ನಾಮಿನೇಷನ್ ಅಂತ ಮುಗಿದ ಮೇಲೆ ಇಲ್ಲಿ ಕಲರ್ಸ್ ವಾಹಿನಿಯಲ್ಲಿ ಒಂದು ಪೇಜ್ ಅಲ್ಲಿ ಫೋಟೋ ಕೂಡ ಹಾಕ್ತಾರೆ ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು. ಈ ವಾರ ಇಲ್ಲಿ ಆತರ ಯಾವುದೇ ಒಂದು ಫೋಟೋ ಕೂಡ ಹಾಕಿಲ್ಲ, ಮತ್ತೆ ಇಲ್ಲಿ ವೋಟಿಂಗ್ ಲೈನ್ ಕೂಡ ಓಪನ್ ಆಗಿಲ್ಲ. ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಕೆಲವೊಬ್ರು ಸ್ಪರ್ಧಿಗಳಿಗೆ ಒಬ್ಬೊಬ್ಬರನ್ನ ಕಂಡ್ರೆ ಆಗಲ್ಲ. ಅದರಲ್ಲೂ ಕೂಡ ಗಿಲ್ಲಿಯವ್ರನ್ನ ಕಂಡ್ರೆ ಸುಮಾರು ಜನಕ್ಕೆ ಆಗಲ್ಲ. ಅವನೇನು ಕೂಡ ಇಲ್ಲಿ ಅಂದ್ರೆ ಆಟ ಆಡೋ ಅಂತ ಬಂದಾಗ ಅವರು ಆಟ ಆಡಲ್ಲ, ಬೇರೆ ಇನ್ನೊಬ್ಬರನ್ನ ತುಳ್ಕೊಂಡು ಕಾಮಿಡಿ ಮಾಡ್ತಾನೆ, ಹಾಗೆ ಹೀಗೆ ಅಂತ ಮಾತಾಡ್ತಾರೆ. ಮತ್ತೆ ಸೀಕ್ರೆಟ್ ರೂಮ್ ಕಾನ್ಸೆಪ್ಟ್ ಏನಂತ ಇದೆ ಇಲ್ಲಿ 100% ಸೀಕ್ರೆಟ್ ರೂಮ್ ಕಾನ್ಸೆಪ್ಟ್ ಈ ಸತಿ ಬರುತ್ತೆ. ಯಾಕಂದ್ರೆ ಕಳೆದ ಸೀಸನ್ ಕೂಡ ಇಲ್ಲಿ ಇರಲಿಲ್ಲ, ಈ ಸೀಸನ್ ನ ತರೋ ಸಾಧ್ಯತೆ ಎಲ್ಲ ಕೂಡ ಇಲ್ಲಿ ಹೆಚ್ಚಿದೆ. ಯಾಕಂತಂದ್ರೆ ಇನ್ನು ಸ್ವಲ್ಪ ದಿವಸನೇ ಇಲ್ಲಿ ಇರೋದು, ಯಾರಾದ್ರೂ ಒಬ್ಬರನ್ನ 1 ವೀಕ್ ಇಲ್ಲಿ ಸೀಕ್ರೆಟ್ ರೂಮ್ ಅಲ್ಲಿ ಹಾಕೋ ಒಂದು ಕಾನ್ಸೆಪ್ಟ್ ಇದೆ ಅಂತ ಬಿಟ್ಟು ನ್ಯೂಸ್ ಬರ್ತಿದೆ. ನೋಡೋಣ, ಕೆಲವೊಂದು ನ್ಯೂಸ್ ಒಂದೊಂದ್ಸತಿ ಇಲ್ಲಿ ಫೇಕ್ ಆಗಿ ಕೂಡ ಇರುತ್ತೆ, ಮತ್ತೆ ಕೆಲವೊಂದು ನ್ಯೂಸ್ಗಳು ಇಲ್ಲಿ ಜೆನ್ಯೂನ್ ಆಗಿ ಕೂಡ ಇಲ್ಲಿ ಇರುತ್ತೆ. ಅಂದ್ರೆ ಕಳೆದ ವಾರ ಇಲ್ಲಿ ಚೈತ್ರ ಅವರು, ರಜತ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅನ್ನೋ ಒಂದು ಇನ್ಫಾರ್ಮೇಶನ್ ಬಂದಿತ್ತು, ಬಟ್ ಇಲ್ಲಿ ಹೋಗ್ಲಿಲ್ಲ. ಬಟ್ ಈ ವಾರ ನೋಡಿ ನಾಮಿನೇಷನ್ ಪ್ರಕ್ರಿಯೆ ಮುಗ್ದಿದೆ, ಆದ್ರೂ ಕೂಡ ಇಲ್ಲಿ ನೋ ಎಲಿಮಿನೇಷನ್ ವೀಕ್ ಅಂತ ಅಂದ್ಬಿಟ್ಟು ಹೇಳಲಾಗ್ತದೆ. ಒಂದ್ ವೇಳೆ ಕಳೆದ ವಾರ ಬಂದಿದ್ದ ನ್ಯೂಸ್ ಅಂದ್ರೆ ಚೈತ್ರ ಅವರು ಮತ್ತೆ ರಜತ್ ಅವರು ಇಬ್ರು ಕೂಡ ಈ ವಾರ ಈಚೆ ಬರ್ತಾರಾ ಏನು ನೋಡ್ಬೇಕಿದೆ. ಕೆಲವೊಂದು ವಿಚಾರಗಳು ಇಲ್ಲಿ ಏನಾಗುತ್ತೆ ಅಂತಂದ್ರೆ ಸ್ವಲ್ಪ ಬೇಗ ಕೂಡ ಗೊತ್ತಾಗಿರುತ್ತೆ. ಅದೇ ಕಳೆದ ವಾರ ಬಂದಿಲ್ಲ, ಈ ವಾರ ಬರಬಹುದು ಅಂತ ಅಂದ್ಬಿಟ್ಟು ಅಲ್ಲಿ ಹೇಳ್ತಿದೆ. ನನಗೇನು ಹಾಗೆ ಅನ್ನಿಸ್ತಲ್ಲ ಬರ್ತಾರೆ ಹೊರಗಡೆ ಅಂತ ಬಿಟ್ಟು. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಈ ತರ ನ್ಯೂಸ್ಗಳು ಹರಿದಾಡ್ತಿದೆ. ರಜತ್ ಅವರು, ಚೈತ್ರ ಅವರು ಕಳೆದ ವಾರ ಬಂದಿಲ್ಲ, ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬರ್ಬೋದು ಅಂತ ಬಿಟ್ಟು. ನಿನ್ನೆ ಚೈತ್ರ ಅವರು ಕೂಡ ಇದ್ರ ಬಗ್ಗೆ ಮಾತಾಡ್ತಾರೆ. ಏನು ನಿಮಗೆಲ್ಲ ಸರಿಯಾಗಿ ಬುದ್ಧಿ ಕಳ್ಸಕ್ಕೆ ಇಲ್ಲಿ ಬಿಗ್ ಬಾಸ್ ಮನೆಗೆ ಬಂದಿದ್ದೀವಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ನಾನು ಶುಗರ್ ಕೋಟಿಂಗ್ ಆಗಿ ಮಾತಾಡಲ್ಲ, ಹಾಗೆ ಹೀಗೆ ಅಂತ ಇಲ್ಲಿ ಮಾತಾಡ್ತಾರೆ. ಮತ್ತೆ ಚೈತ್ರ ಅವರು ಮತ್ತೆ ರಜತ್ ಅವರು ಕೂಡ ಇಲ್ಲಿ ಹೇಳ್ತಾರೆ, ಈ ಒಂದು ಮೆಣಸಿನಕಾಯಿ ಹಾರ ಪ್ರಕ್ರಿಯೆ ಆದ್ಮೇಲೆ ಎಲ್ರಿಗೂ ಕೂಡ, ರಜತ್ ಅವರು ಇನ್ನೊಂದು ಮಾತು ಕೂಡ ಇಲ್ಲಿ ಹೇಳ್ತಾರೆ, ಎಲ್ಲರೂ ಕೂಡ ಒಂದೇ ಇಲ್ಲಿ ರೀಸನ್ ಕೊಡೋದು, ಇಲ್ಲಿವರೆಗೆ ಮಾತೆತ್ತಿದ್ರೆ ಸಾಕು ಅವ್ನು ಬೇರೆಯವ್ರ ಬಗ್ಗೆ ಕಾಮಿಡಿ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಬೇರೆ ಯಾವ್ದಾದ್ರು ರೀಸನ್ ಕೊಡಿ. ಯಾಕಂತಂದ್ರೆ ಎಲ್ಲರೂ ಕೂಡ ಪ್ರತಿ ವಾರನೂ ಕೂಡ ಇಲ್ಲಿ ಗಿಲ್ಲಿಯವ್ರನ್ನ ನಾಮಿನೇಟ್ ಮಾಡಬೇಕಾದ್ರೆ ಇದೊಂದೇ ರೀಸನ್ ಇಟ್ಕೊಂಡಿರ್ತೀರಾ. ಅಟ್ಲೀಸ್ಟ್ ಬೇರೆ ಯಾವ್ದಾದ್ರು ರೀಸನ್ ಅಂದ್ರೆ ಸ್ಟ್ರಾಂಗ್ ಆಗಿರೋ ರೀಸನ್ ಕೊಡಿ, ನಾಮಿನೇಷನ್ ಮಾಡಬೇಡಿ ಅಂತ ಹೇಳಲ್ಲ, ಬಟ್ ಸ್ಟ್ರಾಂಗ್ ಆದ ರೀಸನ್ ಕೊಡಿ ಅಂತ ಇಲ್ಲಿ ರಜತ್ ಅವರು ಕೂಡ ಹೇಳ್ತಾರೆ. ಈ ವಾರ ನೋ ಎಲಿಮಿನೇಷನ್ ವೀಕ್ ಇರೋದಂತೂ ಕನ್ಫರ್ಮ್. ಆದ್ರೆ ಚೈತ್ರ ಅವರು ಮತ್ತೆ ರಜತ್ ಅವರು ಹೊರಗಡೆ ಬರ್ತಾರಾ ಅಥವಾ ಅಲ್ಲೇ ಉಳ್ಕೊಂತಾರ ಅಂತ ಇಲ್ಲಿ ನೋಡ್ಬೇಕಿದೆ. ಆದ್ರೆ ಯಾರಿಗಾದ್ರೂ ಒಬ್ಬರಿಗೆ ಇಲ್ಲಿ ಒಂದು ಪ್ರಾಂಕ್ ಎಲಿಮಿನೇಷನ್ ಅಂತೂ ಇಲ್ಲಿ ಮಾಡೇ ಮಾಡ್ತಾರೆ. ಮತ್ತೆ ಸೀಕ್ರೆಟ್ ರೂಮ್ ಟಾಸ್ಕ್ ಇದೆ ಅಂತ ಅಂದ್ಬಿಟ್ಟು ಅನಿಸ್ತದೆ. ನೋಡೋಣ, ಗೊತ್ತಾಗುತ್ತಲ್ಲ ಶನಿವಾರ ಭಾನುವಾರ. ಯಾಕಂತಂದ್ರೆ ಇಲ್ಲಿ ಯಾರಿಗಾದ್ರೂ ಒಬ್ಬರಿಗೆ, ನೀವು ಅಬ್ಸರ್ವ್ ಮಾಡಿರ್ಬೋದು, ರಾಶಿಕಾ ಅವ್ರಿಗೆ ಮತ್ತೆ ಸ್ಪಂದನ ಅವ್ರಿಗೂ ಕೂಡ ಇಲ್ಲಿ ನೋ ಎಲಿಮಿನೇಷನ್ ವೀಕ್ ಇತ್ತು ಅವಾಗೂ ಕೂಡ. ಅಂದ್ರೆ ಈ ವೀಕಲ್ಲೂ ಕೂಡ ಒಂದು ನೋ ಎಲಿಮಿನೇಷನ್ ವೀಕ್ ಇದೆ. ಆದ್ರೆ ಸ್ಪರ್ಧಿಗಳಿಗೆ ಗೊತ್ತಿರಲ್ವಾ, ಇಲ್ಲಿ ಜಾಸ್ತಿ ಸೀಕ್ರೆಟ್ ರೂಮ್ ಇರೋ ಸಾಧ್ಯತೆ ಇದೆ. ಹಾಕಿದ್ರೆ ಇಲ್ಲಿ ಗಿಲ್ಲಿ ನಟ ಅವ್ರನ್ನೇ ಇಲ್ಲಿ ಸೀಕ್ರೆಟ್ ರೂಮ್ಗೆ ಹಾಕಬಹುದು. ಇಂಥ ಒಬ್ಬ ಸ್ಟ್ರಾಂಗ್ ಸ್ಪರ್ಧಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ರು ಅಂತ ಅಂದ್ರೆ ಎಲ್ರಿಗೂ ಕೂಡ ಯಾವ ರೀತಿ ಇಲ್ಲಿ ಶಾಕ್ ಆಗುತ್ತೆ ಅಂತ ಅಂದ್ಬಿಟ್ಟು ನೋಡಕ್ ಆ ರೀತಿ ಮಾಡ್ತಾರಾ, ಇಲ್ಲ ಅಂತ ಅಶ್ವಿನಿ ಅವರು ಕೂಡ ಇಲ್ಲಿ ನಾಮಿನೇಟ್ ಆಗಿದ್ದಾರೆ, ಅವ್ರನ್ನ ಏನಾದ್ರು ಸೀಕ್ರೆಟ್ ರೂಮ್ ಅಲ್ಲಿ ಹಾಕ್ತಾರಾ ಅಂತ ಇಲ್ಲಿ ನೋಡ್ಬೇಕಿದೆ. ಸೊ ವೀಕ್ಷಕರೇ, ಸದ್ಯ ಈ ವೀಕ್ ಏನಾದ್ರು ಇಲ್ಲಿ ಸೀಕ್ರೆಟ್ ರೂಮ್ ಕಾನ್ಸೆಪ್ಟ್ ತರ್ತಾರೆ ಏನು ಅಂತ ನೋಡೋಣ. ನಿಮ್ ಪ್ರಕಾರ ಸೀಕ್ರೆಟ್ ರೂಮ್ ಕಾನ್ಸೆಪ್ಟ್ ಇದ್ರೆ ಯಾರನ್ನ ಸೀಕ್ರೆಟ್ ರೂಮ್ ಒಳಗಡೆ ಹಾಕಿದ್ರೆ ಚೆನ್ನಾಗಿರುತ್ತೆ, ಅಂದ್ರೆ ಇವಾಗ ಯಾರು ನಾಮಿನೇಟ್ ಆಗಿದ್ದಾರೆ ಅವ್ರನ್ನ ಸೀಕ್ರೆಟ್ ರೂಮ್ ಒಳಗಡೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.